ಇವತ್ತು ಇನ್ನು ದೋಸ್ತಿ ನಾಯಕರ ಭಾಷಣದ ಉದ್ದಕ್ಕೂ ಅಂಬರೀಶ್ ಅವರ ಹೆಸರು ವಿಚಾರ ಪ್ರಸ್ತಾಪ ಆಯಿತು. ಹೆಣ ಹೊರೋದು ನಾವೇ, ಪಲ್ಲಕ್ಕಿ ಹೊರೋದು ಕೂಡ ನಾವೇ, ಅಂಬಿ ಹೆಣ ತಂದಿದ್ದು ನಾವೇ ಅಂತ ಸಚಿವ ಡಿಕೆ ಶಿವಕುಮಾರ್ ಅವರು ಅಂಬರೀಶ್ ವಿಚಾರವನ್ನ, ಅಂಬರೀಶ್ ಹೆಸರನ್ನ ಇವತ್ತಿನ ರ್ಯಾಲಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹೆಣ ಹೊರೋಕು ನಾವೇ ಬೇಕು, ಪಲ್ಲಕ್ಕಿ ಹೊರೋದು ನಾವೇ ಅಂತ, ಅಂಬಿ ಹೆಣ ತಂದಿದ್ದು ನಾವೇ ಅಂತ ಸಚಿವ ಡಿಕೆ ಶಿವಕುಮಾರ್ ಅವರು ಇವತ್ತಿನ ರ್ಯಾಲಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಆ ಮುಖಾಂತರ ಅಂಬರೀಶ್ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ಇನ್ನೊಂದು ಕಡೆ ಸರ್ಕಾರದ ಆಮಿಷ ಆಫರ್ ಕೊಟ್ಟಿದ್ದನ್ನ ಕೂಡ ಒಪ್ಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸುಮಲತಾಗೆ ಕೊಟ್ಟಂತ ಆಫರ್ ಅನ್ನ ಒಪ್ಕೊಂಡಿದ್ದಾರೆ. ಹೌದು, ನಾವು ಆಫರ್ ಕೊಟ್ಟಿದ್ದು ನಿಜ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಸುಮಲತಾ ನಿರ್ಧಾರ ಅಲ್ಲ, ಕೀ ಕೊಡ್ತಾವ್ರೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅಂಬಿ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಿಖಿಲ್ಗೆ ನೀವು ಮತವನ್ನ ಹಾಕಬೇಕು ಅಂತ ಕಾರ್ಯಕರ್ತರಿಗೆ, ಮತದಾರರಿಗೆ ಕರೆಯನ್ನ ಕೊಟ್ಟಿದ್ದಾರೆ. ಸುಮಲತಾಗೆ ಮತ ಹಾಕಬೇಡಿ ಅಂತ ಪರೋಕ್ಷವಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಜೆಡಿಎಸ್ ಸಮಾವೇಶದಲ್ಲೂ ಕೂಡ ಅಂಬರೀಶ್ ಹೆಸರು ಪ್ರಸ್ತಾಪ ಆಗಿದೆ. ಅಂಬರೀಶ್ ಹೆಸರು ರಾರಾಜಿಸಿದೆ. ಅಧಿಕಾರದ ದಾಹ, ಏನೇನೋ ಆಗ್ಬಿಡ್ಬೇಕು ಅನ್ನೋ ಒಂದು ಆಸೆ, ದುರಾಸೆ ಇದ್ದಿದ್ರೆ ಅವರೇ ಕೊಟ್ರಲ್ಲ ಆಮಿಷಗಳು. MLC ಮಾಡ್ತೀವಿ, ಮಿನಿಸ್ಟ್ರಿ ಮಾಡ್ತೀವಿ, ಬೆಂಗಳೂರು ದಕ್ಷಿಣದಿಂದ ನಿಂತ್ಕೊಳ್ಳಿ, ಬೆಂಗಳೂರು ಉತ್ತರದಿಂದ ನಿಂತ್ಕೊಳ್ಳಿ, ಎರಡು ಪಾರ್ಟಿಗಳು ನಿಮ್ಮ ಪರವಾಗಿ ನಾವು ಹೋರಾಟ ಮಾಡಿ ನಿಮ್ಮನ್ನು ಗೆದ್ದು ಕಳಿಸ್ತೀವಿ ಪಾರ್ಲಿಮೆಂಟ್ಗೆ ಅನ್ನೋ ಒಂದು ಮಾತುಗಳು. ನಿಜವಾಗ್ಲೂ ನನಗೆ ಅಧಿಕಾರದ ದಾಹ ಇದ್ದಿದ್ರೆ ನಾನು ಒಂದೇ ಸೆಕೆಂಡಲ್ಲಿ ಹೌದು ಹೂ ಅಂತ ನಾನು ಒಪ್ಕೋಬೋದಾಗಿತ್ತಲ್ಲ. ಈ ಮಾತನ್ನ ಜನಕ್ಕೆ ಅರ್ಥ ಆಗಲ್ವಾ? ಮಂಡ್ಯದ ಜನಕ್ಕೆ ಅರ್ಥ ಆಗಲ್ವಾ? ಅಂಬರೀಶ್ ಅವರು ಯಾವತ್ತೂ ಒಂದು ಮಾತು ಹೇಳೋರು, ಮಂಡ್ಯದ ಜನ ಮುಗ್ಧರು, ಮುಟ್ಟಾಳರಲ್ಲ, ಮುಟ್ಟಾಳರಲ್ವೇ ಅಲ್ಲ ಅನ್ನೋ ಒಂದು ಮಾತು ಹೇಳೋರು. ಅಂಬರೀಶ್ ಅವರು 20-25 ವರ್ಷಗಳು ದುಡಿದಿದ್ದ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಅವರೊಟ್ಟಿಗೆ, ಅವ್ರಿಗೋಸ್ಕರ ಸಾವಿರಾರು ಜನ ಕಾರ್ಯಕರ್ತರು ದುಡಿದಿದ್ದಾರೆ. ಅವರು ನನ್ನ ಹತ್ರಕ್ಕೆ ಬಂದು ಇವತ್ತಿನ ದಿನ ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ, ಇಷ್ಟೊಂದು ವರ್ಷಗಳು ನಾವು ಅಂಬರೀಷ್ ಅಣ್ಣನ್ನೇ ನಂಬ್ಕೊಂಡಿದ್ದೀವಿ, ಇವಾಗ ನೀವು ನಮ್ಮ ಪರ ಇರಬೇಕು, ನೀವು ನಮ್ಮ ಕೈ ಬಿಡಬಾರದು, ನೀವು ಬಿಟ್ರೆ ನೀವು ಮಂಡ್ಯದ ಸೊಸೆನೇ ಅಲ್ಲ ಅನ್ನೋ ಒಂದು ಮಾತುಗಳು ನನಗೆ ಹೇಳಿದ್ರು. ನಾನೇ ಕೇಳಿದೆ, ನನಗೆ ರಾಜಕೀಯ ಗೊತ್ತಿಲ್ಲ, ನನಗೆ ನಿಜವಾಗ್ಲೂ ರಾಜಕೀಯದಲ್ಲಿ ABCDನೂ ನನಗೆ ಗೊತ್ತಿಲ್ಲ, ನನಗೇನು ಅರ್ಹತೆ ಇದೆ, ನೀವು ನನ್ನನ್ನು ಯಾಕೆ ಒತ್ತಾಯ ಮಾಡ್ತಿದ್ದೀರಿ, ನನ್ನಲ್ಲಿ ಏನು ನೋಡಿ ನೀವು ಈ ಮಾತುಗಳನ್ನ ಹೇಳ್ತಿದ್ದೀರಿ ಅಂತ ಕೇಳಿದಾಗ, ಇಲ್ಲ, ಅಂಬರೀಷ್ ಅವರು ಮಾಡಿರೋಂಥ ಒಂದಷ್ಟು ಒಳ್ಳೆ ಕೆಲಸಗಳು ನಿದರ್ಶನ ಇದೆ, ಆ ಕೆಲಸಗಳನ್ನು ಮುಂದುವರಿಸ್ಕೊಂಡು ಹೋಗ್ತೀರಾ ಅನ್ನೋ ನಂಬಿಕೆ ನಿಮ್ಮ ಮೇಲೆ ನಮಗಿದೆ, ಅವರು ಬಿಟ್ಟಿರೋ ಕನಸುಗಳು ಒಂದಷ್ಟಿದೆ, ಅದನ್ನು ನಿಮ್ಮ ಮೂಲಕ ನನಸು ಮಾಡಬೇಕಾಗಿರೋ ಕರ್ತವ್ಯ ನಿಮಗಿದೆ ಅನ್ನೋ ಒಂದು ಮಾತುಗಳ ಮೂಲಕ ನನ್ನನ್ನು ಇಷ್ಟು ದೂರ ಕರ್ಕೊಂಡು ಬಂದಿದ್ದು ನೀವು. ಬಳ್ಳಾರಿಲಿ ಒಂದು ಮಾತು ಹೇಳಿದ್ದೇನೆ, ನಿಮ್ಮ ಹೆಣ ಹೊರೋರು ನಾವೇ, ನಿಮ್ಮ ಪಲ್ಲಕ್ಕಿ ಹೊರೋರು ನಾವೇ, ಬೇರೆ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಚುನಾವಣೆ ಸರ್ಕಾರ ರಚನೆ ಆದಮೇಲೆ ಕುಮಾರಸ್ವಾಮಿ ಸರ್ಕಾರ ಈ ರಾಜ್ಯಕ್ಕೆ ಬೇಕು ಅಂತ ಹೇಳಲಿಲ್ವಾ? ಕುಮಾರಸ್ವಾಮಿ ಅವ್ರಿಗೆ ಆಶೀರ್ವಾದ ಮಾಡಲಿಲ್ವಾ? ಈ ಅಂಬರೀಷ್ ಅಣ್ಣನ ಹೆಣವನ್ನ ಈ ಮಂಡ್ಯಕ್ಕೆ ಕುಮಾರಸ್ವಾಮಿ ತರಲಿಲ್ವಾ? ಆವತ್ತು ರಾತ್ರಿ ಬೇಡ, ಮಂಡ್ಯಕ್ಕೆ ತೆಗೆದುಕೊಂಡು ಹೋಗಬಾರ್ದು ಅಂತೇಳಿ ಮಧ್ಯರಾತ್ರಿ ತೀರ್ಮಾನ ಆಯ್ತು. ಆದ್ರೆ ಕುಮಾರಸ್ವಾಮಿ ಅವರು ಆ ಮಂಡ್ಯಕ್ಕೆ ನನ್ನೊಬ್ಬ ಸ್ನೇಹಿತ ಆತ, ರಾಜಕಾರಣದಲ್ಲಿ ಏನೇ ಭಿನ್ನಾಭಿಪ್ರಾಯ ಇರಲಿ, ಅಂಬರೀಷ್ಗೆ ಒಳ್ಳೇದಾಗಬೇಕು ಅಂತೇಳಿ ನಾವು ಬಯಸಿದ್ದೇವೆ ಅಂತೇಳಿ. ಹಂಗೆ ಇವತ್ತು ರಾಜಕಾರಣದಲ್ಲಿ ಹೃದಯ ಶ್ರೀಮಂತಿಕೆ ಇರಬೇಕು. ಅಂಬರೀಷ್ ಅವರ ಆತ್ಮಶಾಂತಿಗೆ, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ನಿಖಿಲ್ ಗೌಡ್ರಿಗೆ ನೀವೆಲ್ಲ ಆಶೀರ್ವಾದನ ಮಾಡಬೇಕು. ಎಲ್ಲಿ ಬೇಕಾದ್ರೂ ನಿಖಿಲ್ ಕುಮಾರಸ್ವಾಮಿ ಅವರು ಬೆಂಗಳೂರಲ್ಲೂ ನಿಂತ್ಕೋಬಹುದಾಗಿತ್ತು, ತುಮಕೂರಲ್ಲೂ ನಿಂತ್ಕೋಬಹುದಾಗಿತ್ತು, ಮೈಸೂರಲ್ಲೂ ನಿಂತ್ಕೋಬಹುದಾಗಿತ್ತು, ಎಲ್ಲಿ ಬೇಕಾದ್ರೂ ನಿಂತ್ಕೋಬಹುದಾಗಿತ್ತು. ಆದ್ರೆ ನಮ್ಮ ಪ್ರತಿನಿಧಿಯಾಗಿ ಇಲ್ಲಿ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲ ಸ್ಥಳೀಯ ಮುಖಂಡಗಳು ಕೇಳಿದ್ರಿಂದ ಅವರ ಒತ್ತಡದ ಮೇಲೆ
ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಚುನಾವಣೆಯಲ್ಲಿ ನಾವೆಲ್ಲ ಸೇರಿ ಅವರಿಗೆ ಉಮೇದರಾಗಿ ಆಶೀರ್ವಾದ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಸುಮಲತಾ ಅವರು ನನ್ನ ಹತ್ರ ಬಂದಿದ್ರು, ನನ್ನ ಬೆಂಬಲ ಕೇಳಿದ್ರು. ಶಿವರಾಮೇಗೌಡರ ಎಲೆಕ್ಷನ್ ಅಲ್ಲಿ ನಾವು ಟಿಕೆಟ್ ಅನ್ನ ಬಿಟ್ಟುಕೊಟ್ಟಿದ್ದೇವೆ. ಈಗ ನಾವು ವಾಪಸ್ಸು ಆ ಸೀಟ್ ಕೊಡಿ ಅಂತ ಕೇಳಿದ್ರೆ ನಮ್ಮ ಧರ್ಮ ಇಲ್ಲ. ನಿಮ್ಗೆ ಏನಾದ್ರು ರಾಜಕಾರಣದಲ್ಲಿ ಆಸಕ್ತಿ ಇದೆ ಅಂದ್ರೆ ಬಹಳ ಸಂತೋಷ. ನೀವು ಬೇಕಾದ್ರೆ ಮೈಸೂರಲ್ಲಿ ನಿಂತ್ಕೊಳ್ಳಿ, ಬೆಂಗಳೂರಿನಲ್ಲಿ ನಿಂತ್ಕೊಳ್ಳಿ. ಎರಡು ಪಕ್ಷಗಳು ಬೆಂಬಲವಾಗಿ ನಾವು ನಿಂತ್ಕೊಳ್ತೇವೆ. ನಾನು ಹೇಳಿದೆ, ಬೇಕಾದ್ರೆ ಜನತಾದಳ ಸಿಂಬಲ್ ಅಲ್ಲ ನಿಂತ್ಕೊಳ್ಳಿ, ಇಲ್ಲ ಕಾಂಗ್ರೆಸ್ ಸಿಂಬಲ್ ನಿಂತ್ಕೊಳ್ಳಿ ಅಂತ ಹೇಳಿದೆ. ಆಕೆಗೆ ಪಾಪ ಯಾರೋ ಹಿಂದೆಯಿಂದ ಪಾಪ ಕೀ ಕೊಡ್ತಾ ಇದ್ದಾರೆ. ಬಾಕ್ಲು ಯಾರು ಕೀ ಕೊಟ್ರು ಕೂಡ ಬಾಕ್ಲು ಬಹಳ ದೊಡ್ಡದಿರ್ತದೆ. ಬೀಗಿದ ಕೈ ಯಾರದೇ ಕೈಯಲ್ಲಿರ್ಲಿ, ಆದ್ರೆ ಒಂದ್ ಸಣ್ಣ ಕೀ ಸಾಕು. ಆ ಸಣ್ಣ ಕೀ ನಿಮ್ ಕೈಯಲ್ಲಿದೆ.